ಹಾಯ್ ಎಲ್ಲರಿಗೂ. ಇವತ್ತು ನಾಗರ ಪಂಚಮಿ, ಹಾಗೆ ನಾವು ಹೊರಟಿದ್ದೀವಿ. ಫಸ್ಟಿಗೆ ಇಲ್ಲಿ ನಮ್ಮ ಮನೆ ಹತ್ತಿರ ಒಂದು ನಾಗನ ಕಟ್ಟೆ ಇದೆ, ಅಲ್ಲಿಗೆ ಹೋಗಿ ಹಾಲು ಕೊಟ್ಟು ಅಲ್ಲಿಂದ ನಾವು ಹಸ್ಬೆಂಡಿದು ಕುಟುಂಬದ ನಾಗನ ಅಲ್ಲಿಗೆ ಹೋಗೋದು. ಅವರದ್ದು ಸುರತ್ಕಲ್ ಸೈಡ್ ಬಾಲತೊತ್ತಾಡಿ ಅಂತ ಹೇಳ್ತೇವೆ, ಅಲ್ಲಿ ಹಾಗೆ ಹೊರಟಿಗೆ ತಂದು ಇಟ್ಟಿದ್ದೇವೆ. ಒಂದು ಮನೆ ಹತ್ತಿರಕ್ಕೆ, ಹಾಗೆ ಒಂದು ಕುಟುಂಬದ ಮನೆಗೆ. ಇದು ಕುಟುಂಬದ ಆಗೋದು ನೆಕ್ಸ್ಟ್ ಡೇ, ಅಂದರೆ ಪಂಚಮಿಗೆ ಅಲ್ಲ, ಷಷ್ಠಿಗೆ ಆಗೋದು. ಹಾಗಾಗಿ ಹಸ್ಬೆಂಡ್ನವರದ್ದು ಅವತ್ತೇ ಆಗೋದು. ವಿಡಿಯೋ ಮನೆ ಹತ್ತಿರದ ನಾಗನ ಕಟ್ಟೆಗೆ ಬಂದ್ವಿ ನಾವು. ಅಲ್ಲಿ ವಿಡಿಯೋ ಮಾಡಲಿಲ್ಲ ನಾನು, ಆದರೆ ನಾವಲ್ಲಿ ಬರುವಾಗ ಜೋರು ಮಳೆ ಬಂತು. ನಾವು ಕೊಡೆನ ಗಾಡಿಯಲ್ಲಿ ಬಿಟ್ಟು ಬಂದಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ನಿಂತು ಅಲ್ಲಿಂದ ಹೊರಟು ಹಸ್ಬೆಂಡ್ ಬಂದು ತಗೊಳ್ಳಿಕ್ಕೆ ಹೋದರು. ಹಾಗೆ ಇಲ್ಲಿ ಒಂದು ಲಾರಿಯಲ್ಲಿ ಒಂದು ಲೆನ್ಸ್ ಬರ್ತಿದ್ರು. ನಮ್ಮ ಜೊತೆ ಗೆಳೆತನದಲ್ಲಿ ರಾಮನಾಗಿದ್ದರೆ ನಾವು ಹನುಮನಾಗಿ ಇರ್ತೇವೆ. ಅದನ್ನು ಬಿಟ್ಟು ರಾವಣ ಬುದ್ಧಿ ತೋರಿಸಿದರೆ ಇಲ್ಲಿ ನಡೆಯುವುದೇ ರಾಮಾಯಣ. ತುಂಬ ಚೆನ್ನಾಗಿತ್ತಲ್ಲ. ಹಾಗೆ ನಾವು ತಲುಪ್ತಾ ಬಂದ್ವಿ ಅಲ್ಲಿಗೆ. ತುಂಬ ಜನ ಇದ್ದಾರೆ, ನಾವು ತುಂಬ ವೆಹಿಕಲ್ಸ್ ನಿಂತಿದೆ. ಇಲ್ಲಿ ಬೇರೆ ಬೇರೆ ಕುಟುಂಬದವರು ಬರ್ತಾರೆ ಇಲ್ಲಿ. ಹಾಗೆ ನನ್ನ ಹಸ್ಬೆಂಡ್ ಕುಟುಂಬದವರು ಕೂಡ ಇಲ್ಲೇ ಇರೋದು. ಆರೆ ಬಿಟ್ಟರೆ ಅಲ್ಲಿ ಮನೆಗೆ ತರೋಕೆ ತೀರ್ಥನ ನಾವೇ ತುಂಬಿಸಿ ತರೋಕೆ ಇಲ್ಲಿಂದ. ಹಾಗೆ ಪೂಜೆ ಎಲ್ಲ ಆಗಿ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಪೂಜೆ ಎಲ್ಲ ಆಗುವಾಗ ಮಧ್ಯಾಹ್ನ ಆಗಿತ್ತು. ಹಾಗೆ ನಾವು ಅಲ್ಲಿಂದ ಬೈಕಂಪಾಡಿ ಇಲ್ವಾ ಶ್ರೀದ್ವಾರ ಹೋಟೆಲ್ಗೆ ಬಂದ್ವಿ ಊಟ ಮಾಡುವ ಅಂತ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಹೊಸ ವಿಡಿಯೋದೊಂದಿಗೆ.